ಹೋರಾಟವನ್ನ ಬೆಂಬಲಿಸಿ ಏನು ಮಾಜಿ ಸಚಿವರು ಹಾಗೂ ಚಿತ್ರನಟರು ಆಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವರು ಭಾಗಿಯಾಗಿದ್ದಾರೆ. ಅವ್ರನ್ನ ನಮ್ಮ ಜೊತೆ ಮಾತಾಡ್ಸೇನೆ. ಸರ್, ಮತ್ತೆ ಇವತ್ತು ಏನು CWMA ನಮ್ಮ ವಿರುದ್ಧವಾಗಿ ಒಂದು ಆದೇಶವನ್ನ ಮಾಡಿದೆ, ಮತ್ತೆ ಕಾವೇರಿ ಕೂಗು ಒಮ್ಮಿದೆ. ಸರ್, ನೀವೇನ್ ಹೇಳ್ತೀರಾ ಸರ್? ಇದು ನೀರು ಚೆನ್ನಾಗಿ ಮಳೆ ಚೆನ್ನಾಗಾದಾಗ ನೀರಿದ್ದಾಗ ಇದ್ರ ಮೇಲೆ ಯಾರು ಕೂಡ ನಾವು ಮಾತಾಡ್ತಿರ್ಲಿಲ್ಲ. ಇವತ್ತು ನೀರಿಲ್ಲ, ನಮಗೆ ರಾಜ್ಯದಲ್ಲಿ ಬರಗಾಲ ಇದೆ. ಇಂತಹ ಸಮಸ್ಯೆ ಇಂತಹ ಸಂದರ್ಭದಲ್ಲಿ CWC ಕೊಟ್ಟಿರ್ತಕ್ಕಂಥ ತೀರ್ಮಾನ ಏನಿದೆ ಇದು ರೈತರ ಮತ್ತು ಕರ್ನಾಟಕದ ಜನತೆಯ ವಿರುದ್ಧವಾಗಿ, ಕಾವೇರಿಕೊಳ್ಳದ ಜನತೆಯ ವಿರುದ್ಧವಾಗಿದೆ. ಹಾಗಾಗಿ ತತ್ಕ್ಷಣ ಕರ್ನಾಟಕ ರಾಜ್ಯದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು ಮತ್ತು ರೈತರ ಪರವಾಗಿ ನಿಲ್ಲಬೇಕು. ಕರ್ನಾಟಕ ಸರ್ಕಾರ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮುತುವರ್ಜಿ ವಹಿಸಬೇಕು. ಅವರು ಬಂಗಾರಪ್ಪನವರ ಶಿಷ್ಯಂದ್ರು ಅಂತ ಹೇಳಿದ್ದಾರೆ. ಬಂಗಾರಪ್ಪನವ್ರು ತಗೊಂಡಿರ್ತಕ್ಕಂಥ ಕಾವೇರಿ ಸೂರ್ಯವಾಗ್ನಿಯನ್ನು ಅವತ್ತಿನ ಕಾಲದಲ್ಲಿ ಹೊರಡಿಸಿರ್ತಕ್ಕಂಥದ್ದು ದಿಟವಾಗಿರ್ತಕ್ಕಂಥ ನಿರ್ಧಾರ. ಹಾಗಾಗಿ ಅಂತ ಸಂದರ್ಭದಲ್ಲಿ ತಗೊಂಡು ಅವ್ರ ಶಿಷ್ಯ ಅಂದ ಮೇಲೆ ನೀವು ಅದನ್ನ ಪ್ರೂವ್ ಮಾಡಬೇಕು ಮತ್ತು ಅದ್ರ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಯಾವುದನ್ನು ಕೋರ್ಟಿನ ವಿರುದ್ಧವಾಗಿ ಹೋಗ್ಬೇಕು ಅಥವಾ ಜನತೆಯ ವಿರುದ್ಧ ಪರವಾಗಿ ನಿಲ್ಬೇಕು ಅನ್ನೋದಲ್ಲ. ಆದ್ರೆ ಕೇಂದ್ರ ಸರ್ಕಾರವನ್ನು ವಿಶ್ವಾಸಕ್ಕೆ ತಗಬೇಕು. ತಮಿಳುನಾಡಿನ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಡ್ಬಂದ್ಬಿಟ್ಟು ನಾವು ಕಾಪ್ಟರ್ ಅಲ್ಲಿ ಏರಿಯಲ್ ವ್ಯೂ ಮಾಡ್ತೀವಿ ಅನ್ನೋದಕ್ಕಿಂತ CWC ಅವ್ರನ್ನ ಕರ್ಕೊಂಡ್ಬಂದು ಕೇಂದ್ರದವ್ರನ್ನ ಕರ್ಕೊಂಡ್ಬಂದು ವಸ್ತುಸ್ಥಿತಿ ಏನಿದೆ ಅಂತ ನೋಡ್ಕೋಬೇಕು. ಮತ್ತು ಮುಂದಿನ ತೀರ್ಮಾನವನ್ನ ನೀವೇನು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮೇಕೆದಾಟಲ್ಲಿ ಏನ್ ಶುರು ಮಾಡಿದ್ರಿ ಅದನ್ನ ತತ್ಕ್ಷಣ ಕೆಲಸವನ್ನ ಶುರು ಮಾಡಿ ನಮಗೆ ಕಾವೇರಿ KRS ಅಲ್ಲಿ ಇರ್ತಕ್ಕಂಥ ಗೇಜ್ ಅಲ್ಲ, ನಮಗೆ ಮೇಕೆದಾಟಿನ ಗೇಜ್ ಮಾಡ್ಕೊಂಡ್ರೆ ನಮಗೆ ಬೆಂಗಳೂರಿನಲ್ಲಿ 10 TMC 7th ಸ್ಟೇಜ್ ಅಲ್ಲಿ ನೀರು ಕುಡಿಯೋ ನೀರಿಂದ ಬಳಸ್ತಾ ಇದ್ದಾರೆ. ಆ ನೀರು ತಮಿಳುನಾಡಿಗೆ ಹೋಗ್ತದೆ, ಅದ್ರ ಗೇಜು ಸಿಗುತ್ತೆ. ಹಾಗಾಗಿ ನಾವು ನೀರನ್ನ ಯಥೇಚ್ಛವಾಗಿ ಇಲ್ಲಿವರೆಗೂ ತಮಿಳುನಾಡಿಗೆ ನಮಗೆ ಯಾವುದೇ ಕಷ್ಟ ಇದ್ರೂ ಕೂಡ ಕೊಡ್ತಾ ಬಂದಿದ್ದೀವಿ. ಇವತ್ತು ಭಾರಿ ಅತಿಯಾಗಿರ್ತಕ್ಕಂಥ ಕಷ್ಟ ಇದೆ. ಹಾಗೆ ಶುದ್ಧವಾಗಿರ್ತಕ್ಕಂಥ ನೀರನ್ನ KRS ರೈತರನ್ನ ಹಾದು ಹೋಗತಕ್ಕಂಥ ಕೆಲಸ ಏನಿದೆ ಇದು ರೈತರಿಗೆ ಮತ್ತು ಕನ್ನಡದ ಜನತೆಗೆ, ಕನ್ನಡದ ನೆಲಕ್ಕೆ, ಈ ಕಾವೇರಿ ಕೊಳ್ಳದ ರೈತರಿಗೆ ಮಾಡ್ತಕ್ಕಂಥದ್ದು ಅನ್ಯಾಯ. ಹಾಗೆ ಆಗಬಾರದು ಅಂತ ನಾವು ವಿನಂತಿ ಮಾಡ್ತೀವಿ. ಸರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಿಲ್ಲ ಸರ್. ಈ ವಾಸ್ತವ ಸ್ಥಿತಿಯನ್ನ ತಿಳಿಸೋ ನಿಟ್ಟಿನಲ್ಲಿ ಏನಾದ್ರು ವಿಫಲರಾಗಿದೆಯಾ ಸರ್ಕಾರ? ಇವಾಗೆಲ್ಲವೂ ಕೂಡ ಎಲ್ಲ ಹತ್ರನೂ ಗೊತ್ತಿರೋದೆ. ನಿಮಗೆ ಗೇಜುಗಳೆಲ್ಲವೂ ಕೂಡ ಇವಾಗ GPS ಮೇಲೆ ಮಾನಿಟರಿಂಗ್ ಎಲ್ಲವೂ. ಸೊ ಹಾಗಾಗಿ ಬರೀ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಂತೇಳಿ ನಾನು ಮಾತನಾಡೋದಿಲ್ಲ. ಐ ಥಿಂಕ್ ಆಫೀಷಿಯಲ್ಸು ಮತ್ತು ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ನಡೆಸ್ತಕ್ಕಂಥ ಆಡಳಿತ ಮಾಡ್ತಕ್ಕಂಥವ್ರು ಎರಡೂ ಕೂಡ ಸೇರ್ ಮಾಡ್ತಕ್ಕಂಥದ್ದು ಈ ಭಾಗದ ರೈತರ ಸಮಸ್ಯೆನ ಅರ್ಥಕೊಂಡು ತೀರ್ಮಾನ ಮಾಡಬೇಕು. ಕುಡಿಯೋ ನೀರಿಗೆ ಮತ್ತು ರೈತರಿಗೆ ಮೊದಲನೇ ಆದ್ಯತೆ ಕೊಡಬೇಕು. ಮೊದಲನೇ ಹಂತ ಇರ್ತಕ್ಕಂಥವ್ರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಅಂತೇಳಿ ನಾನು ಇಬ್ಬರಲ್ಲೂ ವಿನಂತಿ ಮಾಡ್ಕೊಂತೀನಿ. ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ರೈತರಿಗೆ ಮತ್ತು ಬೆಂಗಳೂರು ಅಕ್ಕಪಕ್ಕ ಇರ್ತಕ್ಕಂತಹ ಜಿಲ್ಲೆಗಳಿಗೆ ತುಮಕೂರಿಂದ ಆದಿಯಾಗಿ ಇಲ್ಲಿವರೆಗೂ ಕೂಡ ಕಾವೇರಿ ಬೇಸಿನ್ ಬರೋದ್ರಿಂದ ಇವರು ಯಾರಿಗೂ ಕೂಡ ಅನ್ಯಾಯ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಬೇಕು. ಯಾಕಂದ್ರೆ ಮಳೆ ಹೇಗೆ ಬರ್ತದೋ ಗೊತ್ತಿಲ್ಲ, ಪ್ರಕೃತಿ ನಮಗೆ ಏನು ತೀರ್ಮಾನ ಕೊಡ್ತದೋ ಗೊತ್ತಿಲ್ಲ. ಪ್ರಕೃತಿ ನೋಡ್ಕೊಂಡ್ಬಿಟ್ಟು ನಾವು ಒಳ್ಳೆ ಮಳೆ ನಮಗೆ ಮುಂದಿನ ತಿಂಗಳಲ್ಲಿ ಆಗೋದ್ರೆ ತಮಿಳುನಾಡಿಗೆ ಕೊಡೋಣ. ಇವತ್ತಿನ ಪರಿಸ್ಥಿತಿನಲ್ಲಿ ಕೊಡಕ್ಕಾಗಲ್ಲ. ಭಾನುವಾರ ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಜೊತೆಗೆ ಏನು ತಮಿಳುನಾಡು ಮುಖ್ಯಮಂತ್ರಿ ಕೂಡ ಇಲ್ಲಿಗೆ ಆಹ್ವಾನ ಮಾಡಿದ್ದಾರೆ. ಏನು ಮುಖ್ಯಮಂತ್ರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಸರ್ಕಾರಕ್ಕೆ ಏನ್ ಕೊಡ್ತೀರಾ ಅಂತ? ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಲಹೆ ಅಂತ ಹೇಳೋದಿಲ್ಲ. ಯಾಕಂದ್ರೆ ಅವರು ಹಿರಿಯರಿದ್ದಾರೆ ಮತ್ತು ಅನುಭವಿಗಳಿದ್ದಾರೆ ಮತ್ತು ಅವ್ರ ಟೀಮು ಕೂಡ ಅನುಭವ ಇದೆ. ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಕೂಡ ಪ್ರಕೃತಿ ನಮಗೆ ಕೊಡೋವರೆಗೂ ನೀವು ಕೊಡಬೇಡಿ. ಬಂಗಾರಪ್ಪ ತಗೊಂಡಿರ್ತಕ್ಕಂಥ ತೀರ್ಮಾನದಂತೆ ನೀವು ಇವತ್ತು ತಗೊಳ್ಳಿ. CWC ಮುಂದೆನೂ ತಗೊಳ್ಳಿ, ಕೇಂದ್ರ ಸರ್ಕಾರದ ಮುಂದೆನೂ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿಯ ರೈತರದ್ದು ಮೊದಲನೇದಾಗಿ ನಾವು ನಿಲ್ತೀವಿ. ಆಮೇಲೆ ನಮಗೆ ಅವರಿಗೆ ಕುಡಿಯೋ ನೀರಿಗೆ ಸಮಸ್ಯೆ ಆದ್ರೆ, ಇಲ್ಲಿಯ ಕುಡಿಯ ನೀರಿಗೂ ಕೂಡ ಸಮಸ್ಯೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಕೊಡಲ್ಲ ಅಂತ ಹೇಳ್ಬೇಕು. ಚಿತ್ರರಂಗದವರು ಇಂಥ ಹೋರಾಟಗಳಲ್ಲಿ ಪಾಲ್ಗೊಳ್ತಾ ಇಲ್ಲ. ಯಾಕೆಂದ್ರೆ ಇತ್ತೀಚೆಗೆ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ಎಲ್ಲರೂ ಕೂಡ ನಾಡು ನುಡಿ ಜಲದ ವಿಚಾರದಲ್ಲಿ ಭಾಗಿಯಾಗ್ತಿದ್ರು. ಆದ್ರೆ ಇವತ್ತು ಪ್ಯಾನ್ ಇಂಡಿಯಾ ಮೊರೆ ಹೋಗಿ ಏನಾದ್ರು ಭಯ ಇದೆಯಾ? ಅವ್ರಿಗೆ ಏನ್ ಕರೆ ಕೊಡ್ತೀರಿ ಹಿರಿಯವನ್ನ? ನೀವು ಒಬ್ಬರ ಕಲಾವಿದರಾಗಿ. ನಾವೊಂದೇ ಒಂದು ಚಿತ್ರರಂಗದವರು ಸತತವಾಗಿ ಎಲ್ಲಾ ಸಂದರ್ಭಗಳು ಕೂಡ ಬಂದಿಲ್ಲ ಅಂತನೂ ಅಲ್ಲ, ಸಂದರ್ಭಗಳು ಇವತ್ತು ಬಂದಿದೆ. ಇಷ್ಟು ಒಂದು 4-5 ವರ್ಷ ನಮ್ಗೇನ್ ಬರಗಾಲ ಇರಲಿಲ್ಲ ಅಥವಾ ಬೇರೆ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಮತ್ತು ಯಾವುದೇ ಸಂದರ್ಭದಲ್ಲಿ ಬಂದಾಗಲೂ ಕೂಡ ಕೋರ್ಟ್ ತೀರ್ಮಾನಗಳ ಪ್ರಕಾರವಾಗಿ ಚಿತ್ರರಂಗ ನಡ್ಕೊಂಡಿದೆ. ಆ ಪ್ರಕಾರವಾಗಿದೆ. ಇವತ್ತು ಚಿತ್ರರಂಗ, ನಮಗೆ ಕನ್ನಡ ಚಿತ್ರರಂಗ ಇವತ್ತು ಇಡೀ ರಾಷ್ಟ್ರ ಮಟ್ಟಕ್ಕೆ, ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ. ಅವರೆಲ್ಲರೂ ಕೂಡ ಇಲ್ಲಿ ಇರಬೇಕು ಅಂತ ಹೇಳೋದು ನಮ್ಮ ಜನಗಳ ಅಪೇಕ್ಷೆ ಇದೆ. ಅವರು ಸತತವಾಗಿ ಬಂದಿದ್ದಾರೆ. ಇದೇ ನೆಲದ ಇದೇ ಮಣ್ಣಿನ ಕಲಾವಿದರುಗಳು, ದೊಡ್ಡ ದೊಡ್ಡ ಕಲಾವಿದರುಗಳು ಕೂಡ ನಮ್ಮ ಚಿತ್ರರಂಗದಲ್ಲಿ ಅವರೆಲ್ಲರೂ ಇವತ್ತಿನ ನಾಳೆ ಬರ್ತಾರೆ ಮತ್ತು ಎಲ್ಲರೂ ಕೂಡ ಇರ್ತಾರೆ. ಪ್ರತಿ ಬಾರಿ ಕಾವೇರಿ ಇಶ್ಯೂಸ್ ಬಂದಂತ ಸಂದರ್ಭದಲ್ಲಿ ಈ ಭಾಗದ ಜನರು ಬಂಗಾರಪ್ಪ ಅವ್ರನ್ನ ಸ್ಮರಿಸ್ಕೊಳ್ತಾರೆ. ಅವರು ತೆಗೆದುಕೊಂಡಂತ ದಿಟ್ಟ ನಿರ್ಧಾರ ಐತಲ್ಲ ಸರ್, ಅದನ್ನ ಪ್ರತಿ ಬಾರಿ ಸ್ಮರಿಸ್ತಾರೆ. ಆ ನಿಟ್ಟಿನಲ್ಲಿ ನೀವು ಒಬ್ರು ಅವ್ರ ಪುತ್ರರಾಗಿ ಈ ರೀತಿಯ ಹೋರಾಟಗಳಲ್ಲಿ ನಿರಂತರವಾಗಿ ಇರ್ತೀರಾ ಹೇಗೆ?
ಇವಾಗ ಈ ಬಂಗಾರಪ್ಪನವ್ರು ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಬರೀ ಬಂಗಾರಪ್ಪನವ್ರ ಮಕ್ಕಳೇ ಇರಬೇಕು ಅನ್ನೋದಲ್ಲ. ಬಂಗಾರಪ್ಪನವ್ರ ಮಕ್ಕಳು ಕೂಡ ಒಬ್ಬ ಕನ್ನಡ ನಾಡಿನಲ್ಲಿ ಕುಡಿಯ ನೀರಿಗೆ ರೈತನ ಮಕ್ಕಳಾಗಿ ನಾವು ಇರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಬಂದಿದ್ವಿ. ಹಾಗಾಗಿ ಬಂಗಾರಪ್ಪನವ್ರು ತಗೊಂಡಿರ್ತಕ್ಕಂಥ ನಿರ್ಧಾರ ಇಡೀ ಕರ್ನಾಟಕದ ಜನತೆಗೆ ಮತ್ತು ಮಂಡ್ಯದ ಈ ಭಾಗದ ಕಾವೇರಿ ಕೊಳ್ಳದ ಜನತೆಗೆ ಅನ್ವಯಿಸಿದ ರೀತಿಯಲ್ಲಿ ಮಾಡಿದ್ದಾರೆ. ಅವರು ಒಂದು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಬಹಳ ದಿಟವಾಗಿರ್ತಕ್ಕಂಥ ನಿರ್ಧಾರ. ಇವಾಗ ಅವರು ಜನ ಯಾರು ಅವ್ರ ಜೊತೆಗೆ ಅವತ್ತಿನ ದಿನ ನಿಂತ್ಯಾರೆ, ಮಹಾರಾಜರ ಜೊತೆ ನಿಂತ್ಯಾರೆ, ವಿಶ್ವೇಶ್ವರಯ್ಯನ ಜೊತೆ ನಿಂತ್ಯಾರೆ, ಮಾದೇಗೌಡರ ಜೊತೆಗೆ, SM ಕೃಷ್ಣ ಅವ್ರ ಅಂಬರೀಶ್ ಅವ್ರ ಜೊತೆಗೆ ಈ ತರ ನಿಂತ್ಯಾರೆ. ಅದರಲ್ಲಿ ಒಬ್ಬ ಅಭಿಮಾನಿಯಾಗಿ ರೈತನಾಗಿ ಮತ್ತು ಬಂಗಾರಪ್ಪನು ಒಬ್ಬ ರೈತರಾಗಿ ಅವರ ಮಕ್ಕಳಾಗಿ ನಾವು ನಿಲ್ಲಬೇಕಾಗುತ್ತೆ. ಬಂಗಾರಪ್ಪನ ಮುಖ್ಯಮಂತ್ರಿ ಮಗಳಾಗಿ ಹಾಗಾಗಿ ಅವ್ರ ದಿಟ್ಟವಾಗಿರ್ತ ಅದನ್ನ ಮಾಡೋದಕ್ಕಿಂತ ಒಬ್ಬ ಕಲಾವಿದನಾಗಿ ಒಬ್ಬ ರೈತನ ಮಗಾಗಿ ನಾನು ನಿಲ್ಲೋದು ಬಹಳ ಉತ್ತಮ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತೊಂದು ಸರ್, ಹಿರಿಯ ರಾಜಕಾರಣಿಯಾಗಿ ಒಂದು ಕೇಳೋದಾದ್ರೆ ತಮಿಳುನಾಡು ರಾಜಕಾರಣಿಗಳು ಪಕ್ಷಾತೀತವಾಗಿ ಒಗ್ಗೂಡ್ತಾರೆ ಇಂಥ ವಿಚಾರಗಳಲ್ಲಿ. ನಮ್ಮ ರಾಜ್ಯದಲ್ಲಿ ಯಾಕೆ ಒಗ್ಗಟ್ಟು ಪ್ರದರ್ಶನ ಮಾಡ್ತಿಲ್ಲ? ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ರೆ ಮತ್ತೆ ವಿಪಕ್ಷಗಳು ಯಾರು ಇರ್ತಾರೆ ಅವ್ರು ಮಾತ್ರ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ಈ ರೀತಿಯ ಒಂದು ಆಕ್ಷೇಪಗಳು, ಆಕ್ರೋಶಗಳು ವ್ಯಕ್ತವಾಗಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇವಾಗ ಹೋದ ವಾರನೇ ಮುಖ್ಯಮಂತ್ರಿಗಳು ಎಲ್ಲ MP ಗಳನ್ನ ಎಲ್ಲರನ್ನೂ ಕರ್ಕೊಂಡು ಸರ್ವಪಕ್ಷಗಳನ್ನ ಸಭೆ ಮಾಡ್ಕೊಂಡ್ಬಿಟ್ಟು ದೆಹಲಿನಲ್ಲಿ ಮಾಡಿದ್ದಾರೆ. ಭಾನುವಾರ ಎಲ್ಲ ಸರ್ವಪಕ್ಷಗಳನ್ನ ಸಭೆಗಳನ್ನ ಕೂಡ ತಗೊಂಡಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಹಾಗಾಗಿ ಇದರಲ್ಲಿ ಯಾರು ಕೂಡ ಪಕ್ಷ ಪಂಗಡವನ್ನು ಮಾಡ್ಕೊಳ್ತಕ್ಕಂಥ ಲೆವೆಲ್ಗೆ ಹೋಗೋದಿಲ್ಲ. ಕರ್ನಾಟಕದ ನೆಲಕ್ಕೆ, ಜನಕ್ಕೆ, ಜಲಕ್ಕೆ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಿಂದ ಇದ್ದೀವಿ, ಒಗ್ಗಟ್ಟಿಂದ ಇರ್ತೀವಿ. ಇವತ್ತು ಏನು KRS ಗೆ ಮುತ್ತಿಗೆ ಹಾಕಿದ್ದಾರೆ ಬಿಜೆಪಿ ಅವರು, ನೀವು ಪಾಲ್ಗೊಂಡಿಲ್ಲ, ಬಿಜೆಪಿ ನಾಯಕರು ರಾಜಕಾರಣ ಮಾಡ್ತಿದ್ದಾರೆ ಅನ್ನೋ ಗಂಭೀರವಾದಂತ ಆರೋಪ ಮಾಡ್ತಾರೆ. ಕರ್ನಾಟಕದ ಇನ್ನೂ ಕೂಡ ಅವ್ರು ತೀರ್ಮಾನ ತಗೊಂಡಿದ್ದು ನಂಗೆ ಗೊತ್ತಿಲ್ಲ. ನಾನು ನಿನ್ನೆ ನೋಡಿದೆ, ಇವತ್ತು ಕೇಳಿದಾಗ ಅದನ್ನ ಪೋಸ್ಟ್ಪೋನ್ ಅಂತ ಹೇಳಿದ್ರು. ನನಗೆ ಅದು ಕರೆಕ್ಟ್ ಮಾಹಿತಿ ಇಲ್ಲ. ಅವರು ಈ CWC ರಿವ್ಯೂ ಪಿಟಿಷನ್ ಹಾಕೊಂಡಿದ್ರಿಂದ ಐ ಥಿಂಕ್ ಅದು ಎಲ್ಲರೂ ಕೂಡ ಇವತ್ತು ನಾಳೆವರೆಗೂ ಸೋಮವಾರದವರೆಗೂ ಕಾಯ್ತಾರೆ ಅಂತ ಹೇಳಿ ಭಾವಿಸ್ತೀನಿ. ರಿವ್ಯೂ ಪಿಟಿಷನ್ ಬಂದ್ಮೇಲೆ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಕುಮಾರ್ ಬಂಗಾರಪ್ಪ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.